ವಾಸ್ತು ಪ್ರಕಾರ ಮನೆಯಲ್ಲಿ ರಾಧಾಕೃಷ್ಣನ ಫೋಟೋ ಯಾವ ದಿಕ್ಕಿನಲ್ಲಿ ಇಡಬೇಕು? ದಯವಿಟ್ಟು ಈ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಲೇಬೇಕು. ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮನೆ ಕಟ್ಟುವಾಗ ಅಥವಾ ಮನೆಯನ್ನು ಕಟ್ಟಿದ ಬಳಿಕ ಮನೆಗೆ ಬೇಕಾಗುವ ಸಾಮಗ್ರಿಗಳನ್ನು ಇಡುವಾಗ ವಾಸ್ತುವನ್ನು ಗಮನಿಸುವುದು ಬಹಳ ಮುಖ್ಯವಾಗಿರುತ್ತದೆ. ಮನೆಯು ಅಭಿವೃದ್ಧಿ ಹೊಂದಬೇಕಾದರೆ ವಾಸ್ತುವಿನ ಪಾಲು ಬಲು ದೊಡ್ಡದಿದೆ. ಅದಲ್ಲದೆ ಮನೆಯಲ್ಲಿ ಯಾವುದೇ ವಸ್ತುಗಳನ್ನು ಯಾವುದೇ ಸ್ಥಳದಲ್ಲಿ ಇಡುವಾಗ ಅದರ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ಈ ಮೂಲಕ ಮನೆಯಲ್ಲಿ ಎಲ್ಲ ವಸ್ತುಗಳನ್ನು ವಾಸ್ತುಗೆ ಅನುಗುಣವಾಗಿ ಇಟ್ಟರೆ ಜೀವನದ ಮೇಲೆ ಪರಿಣಾಮ ಬೀರುವುದಿಲ್ಲ. ಅದರಲ್ಲಿಯೂ ಮನೆಯಲ್ಲಿ ರಾಧಾಕೃಷ್ಣರ ಫೋಟೋಗಳನ್ನು ಎಲ್ಲಿಟ್ಟರೆ ಉತ್ತಮ ಎನ್ನುವ ಗೊಂದಲವಿರುತ್ತದೆ. ಆದರೆ ವಾಸ್ತುಶಾಸ್ತ್ರದ ಪ್ರಕಾರವಾಗಿ ರಾಧಾಕೃಷ್ಣರ ಫೋಟೋಗಳನ್ನು ಎಲ್ಲಿಟ್ಟರೆ ಉತ್ತಮ ಎನ್ನುವುದಕ್ಕೆ ಉತ್ತರ ಇಲ್ಲಿದೆ. ಮಲಗುವ ಕೋಣೆಯಲ್ಲಿ ದೇವರ ಫೋಟೋವನ್ನು ಹಾಕಬಾರದು. ಆದರೆ ಮಲಗುವ ಕೋಣೆಯಲ್ಲಿ ರಾಧಾಕೃಷ್ಣರ ಫೋಟೋವನ್ನು ಹಾಕಿದರೆ ಒಳ್ಳೆಯದು ಎನ್ನಲಾಗುತ್ತದೆ. ಹೀಗೆ ಇಡುವುದರಿಂದ ದಾಂಪತ್ಯ ಜೀವನ ಸುಖಕರವಾಗಿರುವುದರ ಜೊತೆಗೆ ದಂಪತಿಗಳ ನಡುವೆ ಪ್ರೀತಿ ವಿಶ್ವಾಸವು ಸದಾಕಾಲ ತುಂಬಿರುತ್ತದೆ. ಗರ್ಭಿಣಿಯರ ಕೋಣೆಯಲ್ಲಿ ಮುದ್ದು ಕೃಷ್ಣನ ಫೋಟೋವನ್ನು ಇಡುವುದು ಉತ್ತಮ. ಈ ಫೋಟೋವನ್ನು ಗರ್ಭಿಣಿ ಮಹಿಳೆಯರು ನೋಡುತ್ತಿದ್ದರೆ ಸದಾ ಸಂತೋಷದಿಂದ ಕೂಡಿರುತ್ತವೆ ಮತ್ತು ಯಾವುದೇ ನಕಾರಾತ್ಮಕ ಆಲೋಚನೆಗಳು ಬರುವುದಿಲ್ಲ. ಮಲಗುವ ಕೋಣೆಯಲ್ಲಿ ರಾಧಾಕೃಷ್ಣರ ಫೋಟೋವನ್ನು ಈಶಾನ್ಯ ದಿಕ್ಕಿನಲ್ಲಿ ಇಟ್ಟು ಪೂಜೆ ಮಾಡಿದರೆ ಒಳ್ಳೆಯದಂತೆ. ವಾಸ್ತು ಪ್ರಕಾರ ಮನೆಯಲ್ಲಿ ಬಾಲಕೃಷ್ಣ ಫೋಟೋವನ್ನು ಪೂರ್ವ ದಿಕ್ಕಿನಲ್ಲಿ ಹಾಕುವುದು ಉತ್ತಮ ಎನ್ನಲಾಗಿದೆ. ಈ ವಿಷಯದ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.